ಮುಸ್ಲಿಂ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ, ಹಿಂದೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಎಕನಾಮಿ ಥರ್ಡ್ ಪ್ಲೇಸ್ ಇದೆ, ಮೋದಿ ಅವರೇ ಕಾರಣ. ರಾಹುಲ್ ಗಾಂಧಿ ಎಲ್ಲ ಬಂದ್ರೆ ಇಂದಿರಾ ಇಂಡಿಯಾ ಹಿಂಗಾಗ್ಬಿಡುತ್ತೆ. ಎರಡು ಅವಧಿಗೂ ಅವ್ರು ಪ್ರಧಾನಿ ಆಗಿದ್ರು, ಮೂರನೇ ಅವಧಿಗೂ ಅವರೇ ಬರ್ಲಿ ಅಂತ ಅವರೇ ಆಗ್ಲಿ ಅಂತೀನಿ ನಾನು. ಇವಾಗ ಅವ್ನು 60 ಕ್ಯಾಮ್ರಾ ಅವ್ನು ಬಿಜೆಪಿ ನಿಂತರು ಅವನು ಪ್ರಧಾನಮಂತ್ರಿ ಆಗಲಿ. ಬಿಜೆಪಿ ಭಾರತ್ ಜನತಾ ಪಾರ್ಟಿಯ ಪದಕ್ಕೆ ನಾವು ಬರೆದಿ ಕೊಡ್ತೀವಿ ಅಷ್ಟೇ. ಸಿದ್ದರಾಮಯ್ಯ ಹಿಂದೂ ಆಗಿ ಮುಸ್ಲಿಂ ಸಪೋರ್ಟ್ ಮಾಡ್ತಾನೆ. ಯಾಕೆ? ಓಟು ಅವನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಓಟ್ಗೋಸ್ಕರ ಹಿಂದೂ ತಗೊಂಡು ಬಿಟ್ಕೊಡ್ತಾನೆ. ಆತರ ನಾವು ಮಾಡಲ್ಲ. ಇನ್ನು ಸುಮ್ಮನೆ ಒತ್ಬಿಟ್ಟು ಬಂದ್ಬಿಟ್ರೆ ಶೋಕಿಗೆ ಐ ಆಮ್ ವೋಟೆಡ್ ಅಂತ ಹಾಕೋದಲ್ಲ, ಇದು ಬೆರ್ಲು ಬಂದು 5 ವರ್ಷ ತೀರ್ಮಾನ ಮಾಡುತ್ತೆ. ಅದು ಇನ್ನೊಂದು ಮುಸ್ಲಿಮರು ಬೇರ್ಕೋಬೇಕು. ಆದಿ ಯೋಜನೆ ಅದು ಬಂದ್ರೆ ಮುಸ್ಲಿಮರ ಪದಕ್ಕೆ ಜಾಗ ಇರಲ್ಲ. ಮೋದಿ ಅವರು ಯಾಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು? ಜೈ ಶ್ರೀರಾಮ್. ಮತ್ತೆ ಅವರು ಎಕನಾಮಿಕಲಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರು ಎನ್ನುವ ಪ್ರಶ್ನೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ನಡುವೆ ನಾವಿವಾಗ ಕೆಲ ಯುವಕರನ್ನ ಈ ನಿಟ್ಟಿನಲ್ಲಿ ಮಾತಾಡಿಸೋಣ, ಹಾಗೇನೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಸಂಗ್ರಹಿಸೋಣ. ಹಾಯ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಮೋದಿ ಅವರೇ ಸರ್. ಯಾಕೆ ನರೇಂದ್ರ ಮೋದಿ ಅವರು? ಅವ್ರಿಗಾಗಿಂದಾನೆ ಇವಾಗ ಎಲ್ಲ ಎಕಾನಮಿ ಎಲ್ಲ ಚೆನ್ನಾಗಿದೆ. ಹಿಂದುತ್ವ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ರೀಸೆಂಟ್ ಆಗಿ ಇದು ಓಪನ್ ಮಾಡಿದ್ರಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಆ ಥರ ಎಲ್ಲ ಹಿಂದುತ್ವ. ನಾವು ಹಿಂದೂವರು, ನಾವು ಚೆನ್ನಾಗಿ ಬದುಕ್ಬೋದು. ಮುಸ್ಲಿಂ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ, ಹಿಂದೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಎಕನಾಮಿ ಥರ್ಡ್ ಪ್ಲೇಸ್ ಇದೆ, ಮೋದಿ ಅವರೇ ಕಾರಣ. ರಾಹುಲ್ ಗಾಂಧಿ ಎಲ್ಲ ಬಂದ್ರೆ ಇಂದಿರಾ ಇಂಡಿಯಾ ಹಿಂಗಾಗ್ಬಿಡುತ್ತೆ. ಇವಾಗ ಹೆಂಗ್ ಇರುತ್ತೋ ಅದೇ ತರ ಇರ್ಬೇಕಂದ್ರೆ ಮೋದಿನೇ ಬರ್ಬೇಕು. ಬಿಜೆಪಿ ಬರ್ಬೇಕು ಸರ್, ಅಷ್ಟೇ. ಓಪನ್ ಕಾಂಗ್ರೆಸ್ನ ಪದಕ್ಕೆ ಜಾಗ ಇರಬೇಕು. ಹಾಗಿದ್ರೆ ಈಗ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರಿ, ಎರಡು ಅವಧಿಗೂ ಅವ್ರು ಪ್ರಧಾನಿ ಆಗಿದ್ರು, ಮೂರನೇ ಅವಧಿಗೂ ಅವರೇ ಬರ್ಲಿ ಅಂತ ಇದೆ. ಅವರೇ ಆಗ್ಲಿ ಅಂತೀನಿ ನಾನು. ಓಕೆ, ಬಟ್ ಅವ್ರಿಗೆ ಏಜ್ ಇರಲ್ವಲ್ಲ, 75. ಏನ್ ಹೇಳ್ದೇಳಿ, ಬಿಜೆಪಿ ಅವ್ರು ಆಗ್ಬೇಕು. ಎಷ್ಟು ಇವ್ರು ಇದಾರಲ್ಲ, ಯೋಗಿ ಆನಂದ್ ಅವ್ರಾದೇ ಸಾಕು. ಅಮಿತ್ ಶಾ ಇದ್ದಾರೆ, ಬಿಜೆಪಿ ಬರ್ಬೇಕಷ್ಟೇ. ಬಿಜೆಪಿ ಲೀಡ್ ಮಾಡಬೇಕು. ಅದೇನೋ ಇವ್ರು ಅಪ್ಪಿತಪ್ಪಿ ಕರ್ನಾಟಕದ ಇವ್ನು ಸಿದ್ದರಾಮಯ್ಯ ಏನೋ ಮಾಡ್ತಾವನೆ, ಅದು ಬಿಜೆಪಿನೇ ಬರ್ಬೇಕಾಯ್ತು. ಅಪ್ಪಿತಪ್ಪಿ ಕಾಂಗ್ರೆಸ್ ಬಂದ್ಬಿಡ್ತು. ಏನೋ ಬಸ್ ಫ್ರೀ ಏನೋ ಫ್ರೀ ಬಿಟ್ಟ ಅಂತ ಹುಡುಗಿರು ಓಟಲ್ಲ ಹಂಗೆ ಹೋಗ್ಬಿಡ್ತು. ಅದೇ ತರ ನಮ್ಗೇನೋ ಮಾಡಿದ್ರೆ ನಾವು ಓಟ್ ಆಡ್ತಾ ಇರ್ಲಿಲ್ಲ. ನಾವು ಅದೇ ಹುಡುಗರು ಹುಡುಗಿರು ಈ ತರ ಫ್ರೀ ಅಂದ್ರೆ ಆಡ್ಬಿಡ್ತಾರೆ. ಹುಡುಗರು ಏನೇ ಮಾಡಿದ್ರು ಬಿಜೆಪಿಗೆ ಹಾಕೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಿಂದ ಒಬ್ರು ಪ್ರಧಾನಮಂತ್ರಿ ಅಭ್ಯರ್ಥಿ, ಏನ್ ಹೇಳ್ತೀರಾ? ಅದೇ ಅಣ್ಣ, ಬಿಜೆಪಿ ಕ್ಯಾಂಡಿಡೇಟ್ ಯಾರಾದ್ರೆ ಆಗ್ಲಿ, ಅದೇ ಬಿಜೆಪಿ ಬರ್ಬೇಕಷ್ಟೇ. ಇವಾಗ ಅವ್ನು 60 ಕ್ಯಾಮ್ರಾ ಅವ್ನು ಬಿಜೆಪಿ ನಿಂತರು ಅವನು ಪ್ರಧಾನಮಂತ್ರಿ ಆಗ್ಲಿ. ಬಿಜೆಪಿ ಭಾರತ್ ಜನತಾ ಪಾರ್ಟಿಯ ಪದಕ್ಕೆ ನಾವು ಬರೆದಿ ಕೊಡ್ತೀವಿ ಅಷ್ಟೇ. ಅವ್ರ ಹಿಂದುತ್ವ ಏನು? ಇವಾಗ ಸಿದ್ದರಾಮಯ್ಯ ಹಿಂದೂ ಆಗಿ ಮುಸ್ಲಿಂ ಸಪೋರ್ಟ್ ಮಾಡ್ತಾನೆ. ಯಾಕೆ? ಓಟು ಅವನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಹಿಂದುತ್ವವನ್ನು ಬಿಟ್ಕೊಡ್ತಾವನೆ. ಓಟ್ಗೋಸ್ಕರ ಹಿಂದುತ್ವವನ್ನು ಬಿಟ್ಕೊಡ್ತಾನೆ. ಆ ಥರ ನಾವು ಮಾಡಲ್ಲ. ಓಕೆ, ಯೂತ್ ಆಗಿ ಕೇವಲ ಹಿಂದುತ್ವ ಒಂದೇ ಮುಖ್ಯನಾ ಅಥವಾ ದೇಶದ ಅಭಿವೃದ್ಧಿ ಕೂಡ ಮಾಡ್ತಾರೆ ಸರ್ ಮೋದಿ? ಇವಾಗ ಏನ್ ಇಂಡಿಯಾ ಏನ್ ಕಮ್ಮಿ ಹೇಳಿ ಸರ್ ನೋಡೋಣ. ಇವಾಗ ಮಿಲಿಟರಿ ಒಂದು ತೊಂದರೆ ಅಂದ್ರೆ ಮೋದಿ ಫಸ್ಟ್ ಮೋದಿ ಅವ್ರು ನಿಲ್ತಾರೆ. ಆ ಥರ ರಾಹುಲ್ ಗಾಂಧಿ ಅವ್ರು ನಿಲ್ತಾರ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೆ ಅದೆಲ್ಲ ಪಾಕಿಸ್ತಾನ್ ಫ್ಲಾಗ್ ಆಡ್ಸಿದ್ರು. ಆ ಥರ ಬಿಜೆಪಿ ರೋಡ್ ಆಡ್ಸಿದ್ರು ನೋಡೋಣ ಮಿಲಿಟರಿ ಇದ್ರೆ. 2 ದಿವಸ ಸಿದ್ದರಾಮಯ್ಯ 2 ದಿವಸ CM 2 ದಿವಸಕ್ಕೆ ಅಲ್ಲೆಲ್ಲೋ ಪಾಕಿಸ್ತಾನ್ ಬಾವುಟ ಆಡ್ತಾ ಇತ್ತು. ಬಿಜೆಪಿ ಆತರ ಇದ್ದಾಗ ಆತರ ಆಡ್ತಾ? ಇಲ್ಲಿದ್ರೆ ಇಲ್ಲಿ ಅನ್ನ ತಿಂದ ಇಲ್ಲಿ ಸಪೋರ್ಟ್ ಮಾಡ್ಬೇಕು ಸರ್. ಎಷ್ಟು? ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತಿದ್ರಲ್ಲ, ಇಲ್ಲಿಂದ ಯಾವ ಕ್ಯಾಂಡಿಡೇಟ್ ನಿಂತ್ರು ಕೂಡ MP ಕಾಂಪಿಟೇಷನ್ ಯಾರನ್ನಿದ್ರು ಕೂಡ ಅವರನ್ನ ಬಿಜೆಪಿ ಅಭ್ಯರ್ಥಿನೇ ಆಯ್ಕೆ ಮಾಡ್ತೀರಾ ಅಂತ ನೀವು? ಹೌದು ಸರ್, ಯಾಕೆಂದ್ರೆ ಈ ಪ್ರಶ್ನೆ ಯಾಕೆ ಅಂದ್ರೆ, ಈಗ ಇಲ್ಲಿನ MP ಅಭ್ಯರ್ಥಿಗಳು ಅವರ ಕಾರ್ಯ ಏನಿದೆ, ಅವರ ಕ್ಷಮತೆ ಏನಿದೆ, ಅದರ ಆಧಾರದ ಮೇಲೆ ಹಾಕ್ತಿರೋ ಅಥವಾ ಬಿಜೆಪಿ ಅಂತಾನೆ ವೋಟ್ ಹಾಕ್ತಿರೋ? ಅವ್ರ ಕೆಲಸಗಳು ಏನ್ ಮಾಡಿದ್ದಾರೆ, ಅವ್ರಿಗೆ ಕೇಸ್ ಇದೆಯಾ, ಅವ್ರ ಕರೆಕ್ಟ್ ಆಗಿದಾರಾ, ಅವ್ರು ಬಂದ ಜನಕ್ಕೆ ಯೂಸ್ಫುಲ್ಲ ಎಲ್ಲ ನೋಡ್ಬಿಟ್ಟೆ ವೋಟ್ ಹಾಕೋದು. ಇವಾಗ ಮೋದಿ ರೆಕಾರ್ಡ್ಸ್ ನೋಡಿ ಸರ್. ಇನ್ ಕೇಸ್ ಬೇರೆ ವ್ಯಕ್ತಿ MP-ಗೆ ಒಬ್ಬ ಉತ್ತಮ ವ್ಯಕ್ತಿ ಏನಾದ್ರು ಇದ್ರೆ ಬಿಜೆಪಿಗಿಂತ ಬೆಟರ್ ಆಗಿದ್ರೆ ಅವಾಗ ಏನ್ ಮಾಡ್ತಾರೆ? ಅದು ರೆಕಾರ್ಡ್ಸ್ ನೋಡ್ತೀವಿ. ಅವಾಗ ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಇವ್ನು ಬರ್ತಾನಾ, ಯೂಸ್ಫುಲ್ಲ, ಅವ್ನು ಬಂದೆ ಏನೋ ನಡೆಯುತ್ತಾ, ಹಿಂಗಿರೋದು ಇನ್ನು ಚೇಂಜ್ ಆಗುತ್ತಾ, ಅವಾಗ ನೀವು ಓಟ್ ಆಡಿಸ್ತೀವಿ ಅಷ್ಟೇ. ಇದು ಬೆರ್ಲಲ್ಲ, 5 ವರ್ಷ ತೀರ್ಮಾನ ಮಾಡೋ ಬೆರ್ಲಿ ಇದು. ಯಾರು ಇರಬೇಕು, ಯಾರು ಇರಬಾರ್ದು. ಇನ್ನು ಸುಮ್ಮನೆ ಒತ್ಬಿಟ್ಟು ಬಂದ್ಬಿಟ್ರೆ ಶೋಕಿಗೆ ಐ ಆಮ್ ವೋಟೆಡ್ ಅಂತ ಹಾಕೋದಲ್ಲ, ಇದು ಬೆರ್ಲು ಬಂದು 5 ವರ್ಷ ತೀರ್ಮಾನ ಮಾಡುತ್ತೆ.
ಸರಿ, ಈಗ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಅಂತಿದ್ದೀರಾ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿರುವಂತಹ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂದ್ರೆ ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ ಅಂತ. ಖಂಡಿತ ಇಲ್ಲ. ಅವ್ರ ಹತ್ರ ಪಾರ್ಶಾಲಿಟಿ ಇವಾಗ ಹಿಂದುತ್ವ ಪ್ರಿಫರೆನ್ಸ್ ಕೊಡ್ತಾರೆ, ಅದೆಲ್ಲ ಒಂದೇ ಥರ ಈಕ್ವಲ್ ಮಾಡೋದು. ಅವ್ರು ಅಂದ್ರೆ ನಿಂತ್ರೆ ಮುಸ್ಲಿಂ ಅವ್ರನ್ನ ಒಬ್ರು ಇರಲ್ಲ ಇಲ್ಲಿ, ಎಲ್ಲ ಫುಲ್ ಹಿಂದೂ ಅವ್ರು ಆಗ್ಬಿಡ್ತಾರೆ. ಬದುಕ್ಲಿ ಪಾಪ ಅನ್ಬಿಟ್ಟು ಅದು ಇನ್ನೊಂದು ಮುಸ್ಲಿಂ ಅವರು ಬೇರ್ಕೋಬೇಕು. ಆದಿ ಯೋಗಿ ಬಂದ್ರೆ ಮುಸ್ಲಿಮನ ಪದಕ್ಕೆ ಜಾಗ ಇರಲ್ಲ. ಯೋಗಿ ಆದಿನಾಥ್ ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅತಿ ಹೆಚ್ಚಾಗಿ. ಸರ್, ಇವಾಗ ಏನೇ ಅವ್ರು ಮಾಡಿದ್ರು, ಇವಾಗ ಅವ್ನು ಕಮ್ಮಿ ಕೊಟ್ಟರು ಜಾಸ್ತಿ ಕೊಟ್ಟರು, ಬೆಲೆ ಕಮ್ಮಿ ಆದ್ರೂ ಬೆಲೆ ಜಾಸ್ತಿ ಆದ್ರೂ ನಾವೇ ದುಡಿಬೇಕು. ಇವಾಗ ಬಸ್ ಫ್ರೀ ಅಂತ ದುಡಿ ಬಿಟ್ಬಿಡ್ತೀರಾ ಸರ್? ಸುಮ್ಮನೆ ನನ್ನ ಸಿಂಪಲ್ ಪ್ರಶ್ನೆ. ಇವಾಗ ಅವನು ಈ ಥರ ಅಡಾಪ್ಟ್ ಮಾಡಿದ್ದಾನೆ, ಸಿದ್ದರಾಮಯ್ಯ ಬಂದು ಈ ಥರ ಅಡಾಪ್ಟ್ ಮಾಡೋರೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಗರ್ಲ್ಸಿಗೆ ಫ್ರೀ ಅಂತ. ಇವಾಗ ಎಷ್ಟೊಂದು ಜನ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಾರೆ, ಬಸ್ ಫ್ರೀ ಅಂತ ಕೆಲಸ ಬಿಟ್ಬಿಡ್ತಾರಾ? ನನ್ನ ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ ಸರ್? ಇವಾಗ ಏನೇ ಅವರು ಈ ಸರ್ಕಾರ ಏನೇ ಮಾಡಿದ್ರು ನಾವು ದುಡಿಬೇಕು ಅಷ್ಟೇ. ಅವ್ರು ಏನೇ ಮಾಡಲಿ, ಏನೇ ಫ್ರೀ ಬಿಡ್ಲಿ, ಏನೇ ಬಿಡ್ಲಿ, ನಮ್ಮ ಕೆಲಸ ನಮ್ಮ ಕಂಟಿನ್ಯೂ ಮಾಡ್ತಾ ಇರೋದ್ರೆ ದೇಶ ಚೆನ್ನಾಗಿರುತ್ತೆ. ನರೇಂದ್ರ ಮೋದಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡಲ್ಲ, ಅದು ಅವರು ಪರ್ಸನಲ್ ಒಪಿನಿಯನ್ ಸರ್. ಇವಾಗ ಎಲ್ಲ ಒಂದೇ ತರ ಇರಲ್ಲ. 5 ಬಿರ್ಲ ಒಂದೇ ತರ ಇದೆಯಾ? ಡಿಫ್ರೆಂಟ್ ಇದೆ. 1 2 3 4 ಡಿಫ್ರೆಂಟ್. ಪ್ರಧಾನಿಯಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂದ್ರೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಅನ್ನೇ ಅಟೆಂಡ್ ಮಾಡಲ್ಲ ಅನ್ನೋದು. ಮುಂದಿನ ದಿನದಲ್ಲಿ ಅಟೆಂಡ್ ಮಾಡ್ತಾರೆ. ಇವಾಗ ಅಟೆಂಡ್ ಮಾಡಿಲ್ಲ ಅಂದ ತಕ್ಷಣ ಅದು ಏನ್ ಮಾಡಕ್ಕಾಗಲ್ಲ ಸರ್. 2 ಅವಧಿಗೆ ಮಾಡಿಲ್ಲ, 10 ವರ್ಷ ಆಯ್ತು, ಅದಕ್ಕೆ ಕೇಳ್ತೇನೆ. ಇಲ್ಲ ಸರ್, ಮುಂದಿನ ದಿನದಲ್ಲಿ ಮಾಡ್ಬೋದು. ಅದೇ ಅವ್ರು ಇಷ್ಟ ಇರಲ್ಲ. ಇವಾಗ ಏನೋ ಒಂದು ಹೇಳ್ತಾರೆ, ಅದು ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಇಷ್ಟ ಅಂದ್ರೆ ಅದೇ ಯಾವ್ದಾದ್ರು ಪ್ರಶ್ನೆಗಳಿಗೆ ಇವಾಗ ಏನೋ ಒಂದು ಹೇಳ್ತಾರೆ, ಇವಾಗ GST ಬಗ್ಗೆ ಕೇಳ್ತಾರೆ ಅನ್ಕೊಳ್ರಿ. ಇವಾಗ ನೀವೇ ಮಾಧ್ಯಮದವರಲ್ವಾ? ಯಾವ ಚಾನಲ್? ಕನ್ನಡ ಟಿವಿ. ನೀವೇನೋ ವಾಪಸ್ ಅವ್ರು ಕ್ವಶನ್ ಮಾಡ್ತೀರಾ, ಹೌದು ಏನೋ ಹೇಳ್ತಾರೆ, ಅದೇನೋ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರ ಹತ್ರ ಇವಾಗ ಜನ ಹೆಂಗ್ ತಗೋತಾರೆ ಅನ್ನೋದು ಮುಖ್ಯ ಅಲ್ವಾ ಸರ್? ನಾನೇನೋ ಹೇಳ್ತೀನಿ, ಅದೆಲ್ಲ ಬೇರೆ ಏನೋ ಕಾಂಟ್ರವರ್ಸಿ ಆಗುತ್ತೆ, ಅದು ಮುಖ್ಯ. ಹಾಯ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಪ್ರಧಾನಿ ಆದ್ರೆ ಒಳ್ಳೇದು ಅಂತ? ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು? ಜೈ ಶ್ರೀರಾಮ್. ಮತ್ತೆ ಅವರು ಎಕನಾಮಿಕಲಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಕಂಟ್ರಿನ. ಸೊ ಈಗ ರೀಸೆಂಟ್ ಆಗಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು, ಓಕೆ, ಉದ್ಘಾಟನೆ ಕೂಡ ಮುಗೀತು. ಇದೊಂದು ರಾಜಕೀಯ ತಂತ್ರ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಇವ್ರು ಮಾಡ್ತಾ ಇರೋದು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಇಲ್ಲ ಅಂತೀರಾ? ಈ ಪ್ರೋಸೆಸ್ ಮುಂಚೆಯಿಂದಾನು ನಡೀತಿತ್ತಲ್ವಾ, ಸೊ ಅದಕ್ಕೋಸ್ಕರ. ಓಕೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೀಡಿಯಾಗಳ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡಲ್ಲ ಅಂತ ಏನ್ ಹೇಳ್ತೀರಾ? ಅದು ಅವ್ರವ್ರ ಇಷ್ಟ. ಇಫ್ ದೇ ಆರ್ ವಿಲ್ಲಿಂಗ್ ಟು ಡೂ, ದೇ ವಿಲ್ ಡೂ. ಓಕೆ,